ನನ್ನ ಹೆಸರು ಕಾಂತು ಕಾಕಟ್ಕೆ ಅಂತ. ಶ್ರೀ ಬಾದಾಮಿ ಬನಶಂಕರಿ ಜಾತ್ರೆಯಲ್ಲಿ ಶ್ರೀ ಕಾಸಗಂತೇಶ್ವರ ನಾಟ್ಯ ಸಂಘ ತಾಳಿಕೊಟ್ಟು ರೂಪಿಸ್ತಾ ಇರುವ ಚೈನಿ ಮಾಡಕ ರಂಗಬೇಕು ಪ್ರೀತಿ ಮಾಡಕ ತಿನ್ನಬೇಕು ಎಂಬ ಸುಂದರ ಸಾಮಾಜಿಕ ಹಾಸ್ಯಭರಿತ ನಾಟಕ ಸಂಸಾರ ಸಮೇತ ಬಂದು ನೋಡುವಂಥ ನಾಟಕವನ್ನು ಈಗ ಸತತ 50ನೇ ಪ್ರಯೋಗದತ್ತ ಮುನ್ನುಗ್ತಾ ಇದೆ. ಅದಕ್ಕೆ ನಾಟಕ ನೋಡಲು ತುಂಬ ಚೆನ್ನಾಗಿದೆ. ಸಂಸಾರ ಸಮೇತ ಬಂದು ನೋಡುವಂಥ ನಾಟಕ. ಈ ನಾಟಕದಲ್ಲಿ ನಾನು ಮುಖ್ಯ ವಿಲನ್ ಪಾತ್ರ ಮಾಡ್ತಾ ಇದ್ದೀನಿ. ನನ್ನ ಹೆಸರು ಕಥಾನಾಯಕನ ಪಾತ್ರ ಅಭಿನಯಿಸ್ತಾ ಇದ್ದೇನೆ. ಎಲ್ಲರೂ ಬನ್ನಿ ಬಂದು ನಮ್ಮ ನಾಟಕದಲ್ಲಿ ಆಶೀರ್ವಾದ ನೋಡಿದ್ರಲ್ರಿ, ಇವರ ಉತ್ತರ ಕರ್ನಾಟಕದ ಅದು ಬಿಜಾಪುರ ಜಿಲ್ಲೆಯ ಒಬ್ಬ ಹಳ್ಳಿಯ ಕಲಾವಿದ ಕಾಂತು ಕಾಕಂಡಿಕೆ. ಆ ಕಾಂತು ಕಾಕಂಡಿಕೆ ಅವರ ಒಂದು ಗರ್ಜಿಸುವ ಒಂದು ಪ್ರತಿಯೊಂದು ಡೈಲಾಗ್ನು ಕೂಡ ಭಯಂಕರವಾದಂಥ ಡೈಲಾಗ್ಗಳದವು. ಬರ್ರಿ ಅಂಥ ಒಬ್ಬ ಕಲಾವಿದರ ಡೈಲಾಗನ್ನು ನೋಡ್ಕೊಂಬರೋಣ. ನಾನು ಚತುರ್ದಶಕ ಭುವನ ಭಯಂಕರನಾದ ಲಂಕೇಶ್ವರ ದಶಗಂಟರಾಯಣ ಈ ಬೇಟೆಗಾರನ ಕಣ್ಣಿಂದ ತಪ್ಪಿಸಿಕೊಂಡು ಅದಷ್ಟೇ ದೂರ ಹೋದರು. ಬಿಡದ ಗುರಿ ಇಟ್ಟು ಬೇಟೆಯಾಡುವ ಸಾಮರ್ಥ್ಯ ಈ ದಾನವಂತನಿಗೆ ಚೆನ್ನಾಗಿ ಗೊತ್ತು. ಬೇಟೆಯಾಡಲು ಬೆನ್ನಟ್ಟಿ ಬಂದಾಗ ಖುಷಿಯಾಗಿ ಅದನ್ನು ಜಾರಿಕೊಳ್ಳಲು ಬಿಡಬಾರದು. ಆ ಬೇಟೆಗಾರ ಕೆಟ್ಟ ಅಂತಾನೆ ಅಲ್ಲ, ಇದೇ ಈ ದಾನವಂತನ ಹಠ. ಹಠ ಉರುಳಿದರೂ ಚಿಂತೆ ಇಲ್ಲ, ಹಠ ಸಾಧಿಸದೆ ಹೋದ್ರೆ ನನ್ನ ಗೆಲ್ಲಿಲ್ಲದ ಸಂಕಟ. ನೆಲಕ್ಕೆ ಬಿದ್ರೆ ಮೀಸೆ ನನ್ನಾಗ್ಲಿಲ್ಲ ಅನ್ನೋ ಜಾತಿಗೆ ಸೇರಿದವನಲ್ಲ ನಾನು. ಸೋಲನ್ನೊಪ್ಪಿಕೊಳ್ಳುವವನೇ ಶೂರ, ಸೋಲವಂತೆ ಎಚ್ಚರ ವಹಿಸುವವನೇ ಧೀರ. ದೀರ್ಘಾಸ್ಯ 100 ಕಾಲ ಸುಖವಾಗಿ ಮಾಡು. ನಿಮ್ಮ ಆಶೀರ್ವಾದ ಹೊಂದಿದ್ದರೆ ಇನ್ನು ಇದಕ್ಕಿಂತ ಹೆಚ್ಚು ಕಾಲ ಬದುಕ್ತೀನಿ ಗುರುಗಳೇ. ನಮಗೂ ಅದೇ ಆಸೆ. ನಂಬಿದ ಭಕ್ತರಿಗೆ ಮಾಳಿಗೆ ಬೆಳಕಾವಕ್ಕೆ ವಿನಃ ಕಳೆ ಕುಂದಬಾರದು. ಇದೇನು ಗುರುಗಳೇ, ನನ್ನ ಗುರಿಗೆ ಕೊಲೆ ಹೊಂದುವ ಮಾತೇಕೆ? ನಾನು ಯಾರು, ಎಂತವನು ಎನ್ನುವುದು ನಿಮಗೆ ಚೆನ್ನಾಗಿ ಗೊತ್ತಿದೆ. ಅಂಥದ್ರಲ್ಲಿ ನನ್ನ ಗುರಿಗೆ ನೆಗೆಟಿವ್ ಥಾಟ್ ಬೇಡ ಗುರುಗಳೇ. ಹುಟ್ಟಿಸುವ ಹುಲ್ಲು ಬೆಳೆಸಲು ನಂಬಿರ್ತೇವೆ, ಆದ್ರೆ ಹುಲ್ಲನ್ನು ಮಾನವನ ಆಹಾರವನ್ನು ಮರ್ತಿರ್ತೇವೆ. ಗುರುಗಳೇ, ಈ ಮಾತಿನ ದಾಟಿ ನೋಡಿದ್ರೆ ಬೇರೆ ಎಲ್ಲೇ ಸಾಕ್ತಾ ಇದೆ ಅಲ್ಲ ಗುರುಗಳೇ. ಎಂದಿಲ್ಲದಿಂದ ಇಷ್ಟೊಂದು ಸುತ್ತಿ ಬಯಸಿ ಮಾತನಾಡೋದನ್ನು ನೋಡಿದ್ರೆ ಏನೋ ವಿಶೇಷ ವಿಷಯ ಇರಲೇಬೇಕು. ಹೇಳಿ, ಅದೇನ್ ವಿಷಯ ತಂದಿದ್ದೀರಿ ಅಂತ. ಸಮಾಧಾನ ಕೇಳಿದಾರ ಮಂತ್ರಿ ಸಮಾಧಾನ. ಈ ದಾನವಂತನಿಗೆ ಆಗದಿರುವ ಸುತ್ತಿ ಬೆಳೆಸಿ ಮಾತನಾಡೋದನ್ನು ಬಿಟ್ಟು ಅದೇನ್ ವಿಷಯ ತಂದಿದ್ದೀರಿ ಅಂತ ಹೇಳಿ. ಆ ಜಾಗೀರ್ದಾರ ಜಯವಂತನ ಹೆಂಡತಿಯಾದ ನಿಮ್ಮ ತಂಗಿ, ನನ್ನ ತಂಗಿ ಇನ್ನೀ ಲೋಕದಲ್ಲೇ ಇಲ್ಲ. ಏನ್ ಹೇಳ್ತಾ ಇದ್ದೀರಿ? ಈ ಮಾತು ಸತ್ಯ. ಈ ವಿಷಯ ನನ್ನ ಕಿವಿ ಬಿಟ್ಟು ಹೇಳೋದಕ್ಕಾದ್ರೆ ನಿಮ್ಮ ಹತ್ರ ಬಂದೆ. ಒಡತಿಯರ ಸಹಜವಾಗಿ ಸತ್ತಿದ್ದಾರೋ ಅಥವಾ ಸಾಯಿಸಿದ್ದಾರೋ ನನಗೆ ಅನುಮಾನ ಬಂತು. ಅನುಮಾನ ಬರುವುದೇನಿದೆ ಗುರುಗಳೇ? ನನ್ನ ತಂಗಿನ ಸಾಯಿಸಿದ್ದು ನಿಜ. ಇವತ್ತಿಗೆ ಮುಗಿಯಿತು ಅವನ ಭೂಮಿಯ ಋಣ. ಯಾಕೋ ಗಾಡಿನ ಇಲ್ಲ ಧನವಂತರೇ, ನೀವು ಶಿಟ್ಟಿಗದ ಜಮೀನ್ದಾರನ ಕೊಲ್ತೀರ, ಅದನ್ನು ಗೊತ್ತು. ಆದ್ರೆ ನಿಮ್ಮ ತಂಗಿ ಆತ್ಮಕ್ಕೆ ಶಾಂತಿ ಸಿಗುತ್ತಾ? ಗುರುಗಳೇ ಹಾಗಾದ್ರೆ ನಾನೀಗ ಏನ್ ಮಾಡ್ಬೇಕು? ನಿಮ್ಮ ತಂಗಿ ಅಂಗ ಸಂಸ್ಕಾರ ಮಾಡಿ ಎಲ್ಲ ಕಾರ್ಯ ಮುಗಿಸಿ ಆಮೇಲೆ ಅದನ್ನು ಕೇಸ್ ಹಾಕ್ರೆ ಸೇರಿ ತಿರ್ಸ್ಕೊಳ್ಳಿ. ಮುಂದಿನ ನಾನು ಹೇಳ್ತೀನಿ.
ನೋಡಿದ್ರಲ್ರಿ, ಇಂಥ ಒಬ್ಬ ಅಪ್ಪಟ ಹಳ್ಳಿಯ ಅದು ಬಿಜಾಪುರ ಜಿಲ್ಲೆಯ ಬಬಲೇಶ್ವರ ತಾಲೂಕಿನ ಸಣ್ಣ ಹಳ್ಳಿ ಕಾಕಂಡಿಕೆಯ ಒಬ್ಬ ಈ ಕಲಾವಿದರ ಒಂದು ಪ್ರತಿಯೊಂದು ಡೈಲಾಗು ನೋಡುವ ಪ್ರೇಕ್ಷಕರನ್ನು ಭಾರಿ ರೋಮಾಂಚನಗೊಳಿಸುವಂಥ ಡೈಲಾಗ್ಗಳು. ತಾವು ಆದಷ್ಟು ನಾಟ್ಯ ಪ್ರಿಯರು ಇಂಥ ಒಬ್ಬ ಕಲಾವಿದರನ್ನು ನೋಡಿ ಪ್ರೋತ್ಸಾಹಿಸಿ. ಸರ್, ಈ ನಾಟಕದೊಳಗೆ ನಿಮ್ಮಲ್ಲಿ ಮತ್ತೆ ಇನ್ನೂ ಆಕರ್ಷಕ ಕಲಾವಿದರು ಯಾರದಾರ ಅಂತ, ಸ್ಪೆಷಲ್ ಗೆಸ್ಟ್ ಕಲಾವಿದರು ಯಾರದಾರ ಸರ್? ವಿಶೇಷವಾಗಿ ಹೇಳಬೇಕಂದ್ರೆ ಶ್ರೀ ಭರತ್ ತಾಳಿಕೋಟಿ ಅವರು ಚಲನಚಿತ್ರ ನಟರು, ಅವರು ಕೂಡ ಈ ನಾಟಕದಲ್ಲಿ ಅಭಿನಯಿಸ್ತಾ ಇದ್ದಾರೆ. ಇನ್ನು ಕಾಮಿಡಿ ಕಲಾವಿದರು ಸದಾನಂದ್ ಅಂತೇಳಿ ಅವರು ಈ ನಾಟಕದಲ್ಲಿ ಅಭಿನಯಿಸ್ತಾ ಇದ್ದಾರೆ. ಹಾಗೆ ನಮ್ಮ ರಾಜಮ್ಮದ ಕವಿಗಳು ಅವರು ಕೂಡ ಈ ನಾಟಕದಲ್ಲಿ ತುಂಬ ಚೆನ್ನಾಗಿ ಅಭಿನಯಿಸ್ತಾ ಇದ್ದಾರೆ. ಹಾಗೆ ಹಿರಿಯ ಕಲಾವಿದರು ನಮ್ಮ ಜೂನಿಯರ್ ರಾಜ್ಕುಮಾರ್ ಸರ್, ನಾಗರಾಜ್ ಗೋಕಾಕ್ ಸರ್, ಅವರು ಕೂಡ ಒಂದು ಒಳ್ಳೆಯ ಮುಖ್ಯ ಪಾತ್ರದಲ್ಲಿ ಎಲ್ಲರೂ ಬಂದು ನೋಡುವಂಥ ಪಾತ್ರದಲ್ಲಿ ಅಭಿನಯಿಸ್ತಾ ಇದ್ದಾರೆ. ಹಾಗೆ ಇನ್ನು ಸ್ತ್ರೀ ಪಾತ್ರದಲ್ಲಿ ಬರಬೇಕಾದ್ರೆ ಭಾಗ್ಯ ಹಂಸನವರು ನಾಟಕ ಸ್ಟೇಜನ್ನೇ ಒಂಥರ ಏನೋ ಒಂದು ರೋಮಾಂಚಕ ಮಾಡ್ತಾ ಇದ್ದಾರೆ. ಆಮೇಲೆ ನಮ್ಮ ರಚ್ಚು ಬಾದಾಮಿ ಅವರು ಕೂಡ ತುಂಬ ಒಳ್ಳೆಯ ಆ್ಯಕ್ಟರ್, ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಹಾಗೆ ಚಿಕ್ಕರೆಡ್ಡಿ ಕಲ್ಲೂರು ನೋಡಿದ್ರಲ್ಲ, ವಿಶೇಷವಾದಂಥ ಒಂದು ಕಲಾ ಬಳಗ, ಕಲಾ ತಂಡ ಈ ಒಂದು ನಾಟಕದೊಳಗೆ ಅದಾರ. ಅಂಥದ್ರೊಳಗೆ ಇನ್ನೂ ಒಂದು ಕಲಾವಿದರನ್ನು, ವಿಶೇಷ ಕಲಾವಿದರನ್ನು ಮುಂದಿನ ಭಾಗದೊಳಗೆ ಪರಿಚಯಿಸ್ಕೊಡ್ತೀನಿ. ಈ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ.